ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಕೆಲವೊಂದು ಪರೀಕ್ಷೆಗಳ ಕೀ ಆನ್ಸರ್ ಎಕ್ಸಾಮ್ 2 ಆಯಿತಾ, ಸ್ಪೆಷಲಾಗಿ ನಮ್ಮ ಸೆಕೆಂಡ್ ಇಯರ್ ಪಿ ಯು ಸಿ ವಿದ್ಯಾರ್ಥಿಗಳ ಕೀ ಆನ್ಸರ್ ಬರೆದಿರುವಂಥ ಕೀ ಆನ್ಸರ್ಗಳನ್ನು ಎಕ್ಸಾಮ್ 2ದು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ಇನ್ನು ಉಳಿದ ಪರೀಕ್ಷೆಗಳದ್ದು ಅಪ್ಲೋಡನ್ನು ಮಾಡ್ತಾಯಿದ್ದೇವೆ. ಬನ್ನಿ, ಈಗ ಸಬ್ಜೆಕ್ಟ್ ಅಕೌಂಟೆನ್ಸಿ ಆಗಿರುತ್ತೆ. ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಮೊದಲನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಇಲ್ಲಿ ಆಪ್ಷನ್ ಸಿ ಆಗಿರುತ್ತೆ. ಓರಲ್ ಆರ್ ರಿಟರ್ನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಓರಲ್ ಆರ್ ರಿಟರ್ನ್ ಅಂತ. ಕ್ವಶನ್ ನಂಬರ್ 2ಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತದೆ. 4:2 ಅಂತ. ಕ್ವಶನ್ ನಂಬರ್ 3ಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಓನರ್ಸ್ ಆಫ್ ದಿ ಕಂಪನಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4, ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಬೇರರ್ ಡಿಬೆಂಚರ್ಸ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5ಗೆ ಹಾರಿಜಾಂಟಲ್ ಅನಾಲಿಸಿಸ್, ದಟ್ ಈಸ್ ಆಪ್ಷನ್ ಎ. ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಕ್ವಶನ್ ನಂಬರ್ 6, ಫ್ಯೂಚರ್ ಪ್ರಾಫಿಟ್ ಇಸ್ ದ ರೈಟ್ ಆನ್ಸರ್. Question number 7, death is the right answer. Question number 8, capital reserve is the right answer. Question number 9, complementary is the right answer. Question number 10, profitability is the right answer. ಮ್ಯಾಚ್ ದಿ ಫಾಲೋಯಿಂಗ್. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಗುಡ್ ವಿಲ್ ಅಂತ ಇದೆ. ಗುಡ್ ವಿಲ್ಲಿಗೆ ಇಂಟ್ಯಾಂಜಿಬಲ್ ಅಸೆಟ್ ಅನ್ನುವಂಥದ್ದು 100% ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 2, ಅಸೆಟ್ ಟೇಕನ್ ಓವರ್ ಬೈ ಪಾರ್ಟ್ನರ್ ಅಂತ ಇದೆ. ಡೆಬಿಟೆಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. ಫಾರ್ಮಲ್ ಆ್ಯನ್ಯುವಲ್ ರಿಪೋರ್ಟ್ಸ್ ಇಸ್ ದ ರೈಟ್ ಆನ್ಸರ್. ಲಿಕ್ವಿಡಿಟಿ ರೇಷಿಯೋ, ರೈಟ್ ಆನ್ಸರ್ ಈಸ್ ಶಾರ್ಟ್ ಟರ್ಮ್ ಸಾಲ್ವೆನ್ಸಿ. ಲಾಸ್ಟ್ ಒನ್, ಸ್ಯಾಲ್ರಿ ಪೇಡ್ ಅಂತ ಇದೆ. ಎಕ್ಸಾಂಪಲ್ ಫಾರ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಇಸ್ ದ ರೈಟ್ ಆನ್ಸರ್. ಈಗ ಒಂದು ಅಂಕದ 5 ಪ್ರಶ್ನೆಗಳನ್ನು ಈಗ ನೋಡ್ತಾ ಹೋಗೋಣ. ಆನ್ಸರ್ ಎನಿ 1 ಅಂತ ಇರುತ್ತೆ ಇಲ್ಲಿ. ಅಂದರೆ ಪ್ರತಿಯೊಂದು ಪ್ರಶ್ನೆಯಲ್ಲಿ ನೇಮ್ ಎನಿ 2 ಅಂತ ಕೇಳ್ತಾರೆ ಅಥವಾ ನೇಮ್ ಎನಿ 1 ಅಂತ ಕೇಳ್ತಾರೆ. ಅದಕ್ಕೆ 1 ಅಂಕಗಳು ನಿಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕ್ವಶನ್ ನಂಬರ್ 12ಅಲ್ಲಿ ಇಲ್ಲಿ ಯಾವುದಾದ್ರೂ ಒಂದು ಬರೆದ್ರೆ ಸಾಕು. 4 ಉತ್ತರಗಳನ್ನು ನಾವು ಬರೆದಿದ್ದೇವೆ ಕ್ವಶನ್ ನಂಬರ್ 12ಗೆ. ನೇಮ್ ಆಫ್ ಫರ್ಮ್ ಅಂತ ಬರೆದ್ರೂ ಸಾಕು, 1 ಮಾರ್ಕ್ಸ್ ಸಿಗುತ್ತೆ. ಅಥವಾ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಪಾರ್ಟ್ನರ್ಸ್ ಅಂತ ಬರೆದ್ರೂ 1 ಮಾರ್ಕ್ಸ್ ಸಿಗುತ್ತೆ. ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಬೈ ಈಚ್ ಪಾರ್ಟ್ನರ್ ಅಂತ ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಬರೆದ್ರೂ ಕೂಡ 1 ಮಾರ್ಕ್ಸ್ ಸಿಗುತ್ತೆ. ಅದಕ್ಕೆ ಇಲ್ಲಿ ಸ್ಟೇಟ್ ಎನಿ 1 ಪಾಯಿಂಟ್ ಅಂತ ಇದೆ. ಎಕ್ಸಾಮ್ 2 ಯಾರೆಲ್ಲ ಬರೆದಿದ್ರೋ ಈ 4ರಲ್ಲಿ ಯಾವುದಾದ್ರೂ ಒಂದಿದ್ದರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಕ್ವಶನ್ ನಂಬರ್ 13, ಟ್ರೂ ಆರ್ ಫಾಲ್ಸ್ ಕೇಳಲಾಗಿತ್ತು. ರೈಟ್ ಆನ್ಸರ್ ಈಸ್ ಟ್ರೂ. ಕ್ವಶನ್ ನಂಬರ್ 14, DRR ಅನ್ನು ಎಕ್ಸ್ಪ್ಯಾಂಡ್ ಮಾಡಿ ಅಂತ ಕೊಟ್ಟಿದ್ರು. ಅದಕ್ಕೆ ರೈಟ್ ಆನ್ಸರು ಡಿಬೆಂಚರ್ ರಿಡಿಂಪ್ಷನ್ ರಿಸರ್ವ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 15, ಮೈ ಡಿಯರ್ ಚಿಲ್ಡ್ರನ್, ಕ್ವಶನ್ ನಂಬರ್ 15 ನೋಡೋದಾದರೆ ಮ್ಯಾನೇಜ್ಮೆಂಟ್ ಏನಂತೀರ, ಯಾವುದಾದ್ರೂ ಒಂದನ್ನು ಇಲ್ಲಿ ಬರೆದ್ರೆ ಸಾಕು. ಈ 3ರಲ್ಲಿ ಯಾವುದು ಮ್ಯಾನೇಜ್ಮೆಂಟ್ ಬರೀರಿ, ಅಥವಾ ಫೈನಾನ್ಸ್ ಮ್ಯಾನೇಜರು, ಓನರ್ ಬರೀರಿ, ಅಥವಾ ಶೇರ್ಸ್ ಹೋಲ್ಡರ್ ಅಂತ ಬರೀರಿ, ಎಂಪ್ಲಾಯಿ ಅಂತ, ಆಯಿತಾ. ಯಾವುದಾದ್ರೂ ಒಂದು ಬರ್ತಾರೆ ಇದರಲ್ಲಿ ನಿಮಗೆ 1 ಔಟ್ ಆಫ್ 1 ಸಿಗುತ್ತೆ. ಕ್ವಶನ್ ನಂಬರ್ 6, ಕ್ವಶನ್ನು ಸ್ಟೇಟ್ ಎನಿ ಏನಂತೀರ ತಗೊಳ್ಳೋ ಲಾಸ್ ಡ್ಯೂ ಟು ಟೆಫ್ಟ್ ಆಗಿರ್ಬೋದು, ಅಥವಾ ಅರ್ಥಕ್ವೇಕ್ ಆಗಿರ್ಬೋದು, ಫ್ಲಡ್ ಆಗಿರ್ಬೋದು, ಯಾವುದಾದ್ರೂ ಒಂದು ಬರೆದ್ರೂ ಮಾರ್ಕ್ಸ್ ಸಿಗುತ್ತೆ. ಈಗ ನಾವು 2 ಮಾರ್ಕ್ಸ್ ಕ್ವಶನ್ಸನ್ನು ನೋಡ್ಬೋದು ಇಲ್ಲಿ, ಆಯಿತಾ. 2 ಮಾರ್ಕ್ಸ್ ಕ್ವಶನ್ಸು ಪಾರ್ಟ್ ಬಿನಲ್ಲಿ. ಇದು ನಿಮ್ಮ ಮಾರ್ಕಿಂಗ್ ಸ್ಕೀಮ್ ಕೂಡ ಆಗುತ್ತೆ ವಿದ್ಯಾರ್ಥಿಗಳೇ. ಇದೇ ಒಂದು ಮಾರ್ಕಿಂಗ್ ಸ್ಕೀಮನ್ನು ಇಟ್ಕೊಂಡು ವ್ಯಾಲ್ಯುವೇಷನ್ಗೆ ಏನಂತೀರ ತಗೊಳ್ಳೋ ಇದೇ ಭಾನುವಾರದಿಂದ ನಿಮ್ಮ ವ್ಯಾಲ್ಯುವೇಷನ್ ಪ್ರಾರಂಭ ಆಗ್ತಾಯಿದೆ. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಇವೆಲ್ಲ 2 ಮಾರ್ಕ್ಸ್ ಕ್ವಶನ್ಸ್ಗಳು. ನೀವೇನೇ ಉತ್ತರ ಬರೆದಿದ್ರು ಎಲ್ಲ ಉತ್ತರಗಳು ಇದರ ಒಳಗಡೆನೇ ಇರಬೇಕಾಗತ್ತೆ. ಯಾಕಂದರೆ ಈ ಪಾಯಿಂಟ್ಸನ್ನು ಇಟ್ಕೊಂಡು ನಿಮ್ಮ ವ್ಯಾಲ್ಯುವೇಟ್ರು, ಅಂದರೆ ನಿಮ್ಮ ಪೇಪರನ್ನು ವ್ಯಾಲ್ಯುವೇಷನ್ ಮಾಡುವವರು, ಆಯಿತಾ, ಈ ಒಂದು ನಿಮ್ಮ ಉತ್ತರ ಪತ್ರಿಕೆಗಳನ್ನು ವ್ಯಾಲ್ಯುವೇಷನ್ ಮಾಡ್ತಾರೆ. ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು ಆಲ್. ಏನೇ ಒಂದು ಇದರಲ್ಲಿ ನಿಮಗೆ ತಪ್ಪು ಕಂಡು ಬಂದರೆ, ಡೌಟ್ ಕಂಡು ಬಂದರೆ ತಾವು ಕಮೆಂಟ್ ಮುಖಾಂತರ ಅದಕ್ಕೆ ಅಬ್ಜೆಕ್ಷನ್ ಸಲ್ಲಿಸೋಕ್ಕೂ ಕೂಡ ಸಮಯ ಇದೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಏನೇ ತೊಂದರೆ ಇದ್ದರೂ ದಯವಿಟ್ಟು ಬೇಗ ತಾವುಗಳು ಕಮೆಂಟ್ ಮುಖಾಂತರ ಸರ್ ಈ ಆನ್ಸರ್ ತಪ್ಪಿದೆ, ಈ ಆನ್ಸರು ಹೀಗಿದೆ ಹಾಗಿದೆ, ಏನೋ ವಿಚಾರ ನಿಮಗೆ ಗೊತ್ತಿರುತ್ತೆ ಅದನ್ನು ನಮ್ಮ ಒಂದು ಕಮೆಂಟಲ್ಲಿ ಅಥವಾ ನಮ್ಮ ಮೇಲ್ ಐಡಿಗೆ ಕಳಿಸಿಕೊಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಗಾಡ್ ಬ್ಲೆಸ್ ಯು ಆಲ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಏನು ಬೇಕು ಎಲ್ಲದೂ ಕೂಡ ನಾವು ಅಪ್ಲೋಡನ್ನು ಮಾಡಿಕೊಡ್ತೇವೆ. ಸ್ಟೇ ಟ್ಯೂನ್ಡ್. ಗಾಡ್ ಬ್ಲೆಸ್ ಯು ಆಲ್. ಆಲ್ ದ ಬೆಸ್ಟ್. ಕ್ವಶನ್ ನಂಬರ್ 28 ಅಲ್ಲಿದ್ದೇವೆ ಈಗ. 29, ಭಾಳ ರಿಪೀಟ್ ಆಗಿದಂತಹ ಪ್ರಶ್ನೆಗಳು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ನಿಂದ ಹಾಗೂ ನಿಮ್ಮ
ಆ್ಯನ್ಯುವಲ್ ಎಕ್ಸಾಮ್ 1 ಪ್ರೀತಿಯ ವಿದ್ಯಾರ್ಥಿಗಳೇ. ಯಾರೆಲ್ಲ ಈ ವರ್ಷ ಸೆಕೆಂಡ್ ಇಯರ್ ಇದ್ದಿರೋ ದಯವಿಟ್ಟು ಇದನ್ನೆಲ್ಲ ಯುಟಿಲೈಸ್ ಮಾಡಿಕೊಳ್ಳಿ. God bless you all the best.